ಗಾಯ್ಸ್ ನವ್ಯ ಬರ್ಡೇಗೆ ಎಷ್ಟು ಜನ ಬಂದವ್ರು ನೋಡಿ ಗಾಯ್ಸ್ ಬರ್ಡೇ ಟು ಯು. ಹಾಳೆ ಮಾಡಿಬಿಟ್ಟೆ ನಾನು ಮತ್ತೆ ಕೇಕ್ನ. ನಾನು ಮಾಡಿರೋ ಕೇಕ್ ನಾನು ತಿನ್ನಲ್ಲ ಅಪ್ಪ, ನಂಗೆ ಗೊತ್ತು. Okay, let's go. ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಾನು ಇವತ್ತು ಅದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ನಾನೇನು ಮಾಡ್ತಿದ್ದೀನಿ ತೋರಿಸು. ಅದು ಸೋನಕ್ಕ ಗಾಡಿ ಓಡಿಸ್ತೈತೆ. ನೆನ್ನೆ ನೋಡ್ದಂಗೆ ಕೇಕ್ನ ರೆಡಿ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಕೇಕ್ ಆಮೇಲೆ ತೊಗೊಂಡೋಗಿದ್ದೀನಿ, ಯಾರಿಗೂ ಗೊತ್ತಿಲ್ಲ, ಇನ್ನೂ ಸರ್ಪ್ರೈಸ್. ಸೋನಕ್ಕಂಗೆ ಮಾತ್ರ ಹೇಳಿರೋದು ನಾನು. ಅದು ಬಿಟ್ಟರೆ ಇಲ್ಲಿ ಏನು ನಡೀತೈತೆ ನೋಡಬೇಕು. ಯಾರು ಬಂದ್ಬಿಟ್ಟವ್ರೆ ಆಗಲೇ. ಇಲ್ಲಿ ಬಿಡಿ ಯಾರು ಏನು ವಾಟ್ ಯು ಟೋಲ್ಡ್? ಯಾವುದು ವಾಟ್ ಯು ಟೋಲ್ಡ್? ನಾನು ಬಿಡು ನೀನದು, ಅದು ಬಿಡು ನೀನದು. ಏನು ಹೇಳಿದೆ? ಫೋನ್ ಮಾಡಿದಾಗ ಏನು ಹೇಳಿದ್ದೆ ನೀನು? ಗೈಸ್ 8 ಕಮೆಂಟ್ ಹಾಕ್ರಿ ಗೈಸ್. ಏನು ಹೇಳಿದೆ ನೀನು? ಫೋನ್ ಮಾಡಿ ಬಾ, ಹೆಲ್ಪ್ ಮಾಡಿ ಸ್ವಲ್ಪ ಕೇಕ್ ಮಾಡೋಕ್ಕೆ ಅಂದರೆ. ಇಲ್ಲ ಬರೋಕ್ಕಾಗಲ್ಲ ಇವಾಗ ನೋಡು. ಏಯ್ ಹೋಗಿ ಕುಂತ್ಕೊಳ್ಳ ಅಲ್ಲಿ. ಬಾಯ್ಗಿಕ್ಕೋ, ಹಂಗೆ ಬಾಯ್ಗಿಕ್ಕೋ. ಅಲ್ಲ ಇವಾಗ ಇವಾಗ ಯಾರು ನೆನ್ನೆನೇ ಪರ್ಮಿಷನ್ ತೊಗೊಂಡೆ ನಾನು. ನೋಡು ಆಯ್ತು ಮಾಡಿದ್ದೀನಿ. ಏನಕ್ಕೆ ಅದಕ್ಕೆ ಏನು ಫುಲ್ ಮಿನ್ಸ್ತಾ ಇದ್ದೀರಾ ಇವತ್ತು? ಯಾಕೆ ಫುಲ್ ಪಾರ್ಟಿ? ಏನು ಅದಕ್ಕೆ ಸ್ಪೆಷಲು? ಅದಕ್ಕೆ ಪಲಾವ್ ಗಿಲೋ ಮಾಡೋದು ಬಿಟ್ಟು ಬೇರೆ ಮಾಡ್ರಿ. ಅದಕ್ಕೆ ತಗೋಕ ನೀನು ಹೋಗ್ಬೇಕು. ನಾನು ಬರಲ್ಲ ಹೋಗಕ್ಕ. ಹೋಗಬೇಕು ಪ್ಲೀಸ್ ಹೋಗಕ್ಕೆ. ನಾನು ಗುಂಡು ಎಲ್ಲಿ ನಾನೇನಕ್ಕೆ ಗುಂಡು ಎತ್ಕೊಂಡಿದ್ದೀನಿ. ಮಾಮಂಗೆ ಮುತ್ತಾಕೊಡು ಮಾಮಂಗೆ. ಹ್ಯಾಪಿ ಬರ್ಡೇ. ಗಾಯ್ಸ್ ನವ್ಯ ಗಿಫ್ಟ್ ಬೇಕಂತೆ, ಚಾಕ್ಲೇಟ್ ಬೇಕಂತ. ಅದಕ್ಕೆ ನವ್ಯ ಗಿಫ್ಟು. ನೀನು ಇದೆಯಲ್ಲ ನೀನು ಮಾತಾಡಿಸ್ಬೇಡ ಅಂತೆ ನೀನು. ಏನಿದು? ಏನಿದು ನೀನು ಕೊಡ್ಸಿರೋದ? ಸೇಡ್ಸಿಡ್ತಾರೆ ಆಡೋದು ಬಿಡು ಯೋಗಿ. ನೀನು ಏನೇನು ಕೊಡ್ಸ್ತಾ? ಎಷ್ಟು ಎಫರ್ಟ್ಸ್ ಹಾಕಿ ಕೇಕ್ ಮಾಡಿ ನಿಮ್ಗೆ ಗೊತ್ತಾ? ಬಟ್ ನಾಟ್ ಗುಡ್. ಓಕೆ ಎಫರ್ಟ್ ಹಾಕಿದ್ದಕ್ಕೆ ನಾನು ಅದಕ್ಕೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅನ್ಬೇಕು. ಸರಿನಾ? ಕೇಕು ನಾನು ರೆಡಿ ಮಾಡಿರೋದು ಎಫರ್ಟ್ ಆಗಿ. ಹೂ ಅದಕ್ಕೆ ಅಲ್ಲಿ ತರ್ತೀನಿ ನೋಡಿ, ನಾಳೆ ವಿಡಿಯೋ ನೋಡ್ರಿ. ರೆಡಿ ಮಾಡಿರೋದು ನಾಳೆ ನೋಡ್ರಿ ಅಂದಿತ್ತು ಅಣ್ಣ. ಚೇತನ್ ಅಣ್ಣ ನೋಡಿದ್ರಾ ಹೆಂಗ್? ಯಾರು? ಸೊ ಗೈಸ್ ಏನು ಗೊತ್ತಾ, ಅದಕ್ಕೆ ಕೇಕ್ ತರಕ್ಕೆ ರೆಡಿಯಾಗಿದ್ರು. ಇಲ್ಲಾಗಲೇ ಯೋಗಿ ಹೇಳ್ಬೇಡ ಅಂದ್ರೆ ಹೇಳ್ಬಿಟ್ಟಿದ್ಯಾ. ನಾನು ಕೇಕ್ ತಂದು ಹೇಳ್ಬೇಡ ಅಂದ್ರು. ಅದಕ್ಕೆ ಹೆಂಗೆ ಗೊತ್ತಾಯ್ತು? ಅದಕ್ಕಿಂತ ಮುಂಚೆ ನೀನೇ ಹೇಳಿದೆ ಅದಕ್ಕೆ ಮುಂದೆ ಅಂತ. ಅದಕ್ಕೆ ಮುಂಚೆ ನೀನು ಹೇಳ್ಬಿಟ್ಟಿದ್ಯಾ ನೀನು. ಸೊ ಅದಕ್ಕೆ ಅದಕ್ಕೆ ಇವಾಗ ಕೇಕ್ ತರಲ್ಲ. ಇವಾಗ ನಾನು ಮಾಡಿರೋ ಕೇಕ್ನೇ ತಂದು ಇಕ್ಕೋದು. ಗೊತ್ತಿಲ್ಲ ಏನು ಅನ್ಕೊತಾರೋ ಅಂತ ಪ್ರಾಮಿಸಾಗೆ. ಏನು ಅನ್ಕೊಳ್ಳಲ್ಲ ತಾನೇ? ಬನ್ನಿ ಗೈಸ್, ಏನು ಅನ್ಕೊಳ್ಳಲ್ಲ. ವಿಶ್ ಮಾಡಿದೆ ನಾವು ನಿನ್ನ ಬೇಗ. ಅದಕ್ಕೆ ಕೇಕ್ ತಂಬರೋದು ಹೋಗ್ಬಿಟ್ಟು. ಅದಕ್ಕೆ ಕೇಕ್ ತಂಬರೋದು ಹೋಗಿ. ಇವಾಗಲೇ ಕಟ್ ಮಾಡೋದಾ? ಹಾಂ ಬನ್ನಿರಿ ಗೈಸ್. ಫೈನಲ್ ನಾನು ಬೇಕರಿ ಹತ್ರ ಬಂದೆ. ನಾನು ನವ್ಯಾಗೆ ಚಾಕ್ಲೇಟ್ ತೊಗೊಂಡೋಗೋಣ ಗಿಫ್ಟು ಅಂದ್ಕೊಂಡೆ. ಆದರೆ ಯೋಗಿ ಬೇಡ
ಅಲ್ಲಿ ಯಾರೋ ಒಬ್ರು ಅಕ್ಕ ತಂದುಕೊಟ್ಟವ್ರೆ, ದೊಡ್ಡದೇ ತಂದುಕೊಟ್ಟವ್ರೆ, ಜಾಸ್ತಿ ಚಾಕ್ಲೇಟ್ಸ್ ಬೇಡ ಅಂದರು. ಆ್ಯಂಡ್ ಅದು ಬಿಟ್ಟರೆ ನೋಡೋಣ, ಸ್ವಲ್ಪ ಏನಾದರೂ ನೋಡಿಸಿ ಇವತ್ತೆಲ್ಲ ನಾಳೆ ಎಲ್ಲ ನಡೆದ್ರಲ್ಲಿ ಏನಾದರೂ ನೋಡಿ ಬೇರೆ ಏನಾದರೂ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಇವಾಗ ಗಿಫ್ಟ್ನ ಪಾಸ್ ಮಾಡಿ ದೆನ್ ಇವಾಗ ಕೇಕ್ ತೊಗೊಂಡೋಗಿ ಬಂದಿದ್ದೀನಿ. ಹಾಂ ಗೊತ್ತಿಲ್ಲ ಏನೋ ಬರೋಲ್ಲ ನಮ್ಮ ಹತ್ರ ನಿಮ್ಮಮ್ಮ ಅದೇ ಗಾಯ್ಸ್ ಗಿಫ್ಟ್ ಚಾಕ್ಲೇಟ್ ಕೊಡ್ಸೋಣ ಅಂದ್ಕೊಂಡೆ, ಬಟ್ ಚಾಕ್ಲೇಟ್ ಬೇಡ, ಇವಾಗ ಆಗಲೇ ತಂದ್ಕೊಟ್ಟವ್ರಲ್ಲ, ಅದಕ್ಕೆ ಅಕ್ಕ ತಂದ್ಕೊಟ್ಟವ್ರು ಒಬ್ಬರು, ಅದಕ್ಕೆ ಅದನ್ನ ಪಾಸ್ ಮಾಡಿ ನೆಕ್ಸ್ಟ್ ಯಾವಾಗಾದರೂ ನಾಳೆ ನಾಡ್ತಿರಲಿ ಅಂದರು ಬೇರೆ ಏನಾದರೂ ಕೊಡ್ಸೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಅದು ಬಿಟ್ಟರೆ ಇವಾಗ ಕೇಕ್ ತೊಗೊಂಡೋಗಿ ಬಂದಿದ್ದೀನಿ, ಹೆಸರು ಬಡಿಸ್ಬೇಕು. ಬನ್ನಿ ಗೈಸ್ ನೋಡುವ ಏನಂತ ಬಡ್ಸೋದು ಹೆಸರು. ಗೈಸ್ ನೋಡಿರಿ ನಾನು ಮಾಡಿರೋ ಕೇಕ್ ಹೆಂಗೈತೆ ಅಂತ. ಹಾಳೆ ಮಾಡಿಬಿಟ್ಟೆ ನಾನು ಮತ್ತೆ ಕೇಕ್ನ. ಅಣ್ಣ ಇಲ್ಲ ಹ್ಯಾಪಿ ಇಲ್ಲಿ ಕೆಳಗಡೆ ಬರೋಕ್ಕಾಗಲ್ವಾ? ಹ್ಞೂ ಅದು ಕೆಳಗಡೆ ಬಿಡ್ರಿ. ಇಲ್ಲ ನಾನು ಟ್ರೈ ಮಾಡೋಣ ಅಂತ ತೆಗಿಯಕ್ಕಾಗಲ್ವ ಅದನ್ನ ಆಗಲ್ಲ. ಸರಿ ಇಲ್ಲ ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ಇಲ್ಲಿ ನವ್ಯ ಅಂತ ಬಡ್ಬಿಡ್ತೀನಿ ಬಿಡ್ರಿ. ಹೆಸರು ಬೆಳಕ್ಕೆ ಹೋಗಿ ಕೇಕ್ನೇ ಹಾಳು ಮಾಡಿಬಿಟ್ಟೆ ನಾನು. ಎನಿವೆ ಗುಡ್ ಅಣ್ಣ, ಬಾಕ್ಸ್ ಪ್ಯಾಕ್ ಮಾಡಿಬಿಟ್ರಿ. ಹೇಳಿ ಬೇಜಾರು ಮಾಡಿಬಿಟ್ರಿ. ಹೆಸರು ನೋಡ್ರಿ ಯಾಕೆ ಹೆಂಗೆ ಮಾಡಿಬಿಟ್ಟೆ. ಅದೆಷ್ಟಾಯ್ತು ನೋಡ್ರಿ. ಸ್ಟಿಕ್ ಆಯ್ತಾ ಹೋಗ್ಲಿ, ಸ್ಟಿಕ್ ಅದಕ್ಕೆ ಇಟ್ಬಿಟ್ರೆ ಹಾಳಾಗ್ಬಿಡಿದೆ ಅಂತ ಬಿಡ್ರಿ, ಕಷ್ಟಪಟ್ಟು ಮಾಡಿಸಿ ಬಿಡ್ರಿ ಹೋಗ್ಲಿ. ಅಣ್ಣ ಸ್ಟಿಕ್ ಕೊಟ್ಬಿಡ್ರಿ ಅಣ್ಣ ಹೋಗ್ಲಿ. ಹೇಳಿ ಬೇಜಾರು ಮಾಡ್ಬಿಡ್ರಿ. ಅಲ್ಲ ಅಣ್ಣ ಲಾಸ್ಟೇ ಒಂದು ಅಕ್ಷರ ಬಂದಿರುತ್ತೆ. ಬೇಜಾರು ಹೋಗ್ಬಿಡ್ರಿ ಅಂದ್ರು ಮಾಡ್ತಾ ಇದೀರಪ್ಪ. ಅರ್ಧ ಕೆಜಿ ಕೇಕು. ಇವ್ರು ನೋಡ್ರಿ ಎಷ್ಟು ಜನ ಬಂದವ್ರೆ. ಓಡ ಮನೆಗೆ, ಹಾಯ್ ಅವ್ರ ಮನೆಗೆ ಓಡು. ಜ್ವರ ಬಂದೈತಾ? ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ನೋಡ್ರಿ ಗಾಯ್ಸ್ ನವ್ಯ ಶೂಸು ಔಟ್ಫಿಟ್ಟು. ಅದಕ್ಕೆ ಹೆಸರೇ ಹಾಳು ಮಾಡಿಬಿಟ್ಟೆ. ಅದಕ್ಕೆ ನಾನು ನೋಡ್ರಿ ಕ್ಲೀನಾಗಿ ಬರ್ತಿಲ್ಲ. ಸಾಕು ಇನ್ನೇನಾದ್ರು ಹೇಳಿ, ಇನ್ನು ಒಳ್ಳೇದೇನಾದ್ರು ಹೇಳಿ. ಈ ಅಕ್ಕರೆ ಪ್ರೀತಿ ಅಭಿಮಾನಕ್ಕೆ ಎಂದಿಗೂ ಚಿರಋಣಿ. ಬೆಸ್ಟ್ ಇದು. ಇನ್ನೇನು ಒಳ್ಳೇದೇನಾದ್ರು ಹೇಳ್ರಿ ಅದಕ್ಕೆ ನನ್ನ ಬಗ್ಗೆ. ಹೌದಾ, ಒಳ್ಳೇದು ಹೇಳೋದಂದ್ರೆ ಏನು ಹೇಳೋಣ, ನಿಮ್ಗೆ 100K ಸಬ್ಸ್ಕ್ರೈಬ್ ಆಗಿ ಬೇಗ. ದೂರದ ಮಾತು ಹೇಳ್ತಾರೆ, ಇವಾಗಿದ್ದು ಹೇಳಿದೆ ಅಂದರೆ ಕೇಕು ಚೆನ್ನಾಗೈತೆ, ಸಕ್ಕತ್ತಾಗಿ ಮಾಡಿದ್ಯಾ, ತುಂಬ ಖುಷಿ ಆಯಿತು ನೋಡಿ, ಈ ಥರ ಯಾರು ಮಾಡಿಲ್ಲ. ಎಲ್ಲ ಹೇಳ್ಕೊಡ್ಬೇಕಲ್ಲ ಅದಕ್ಕೆ. ಹೋಗಿ ಗಾಯ್ಸ್ ಹೋಗಿ ಫೋನ್ ಕಳ್ದೋಗೈತೆ ನನ್ನ ಮೇಲೆ ಬೇಡ. ಪ್ರಾಮಿಸ್ ಆಗಿ ನನ್ನ ಹತ್ರ ಗೊತ್ತೇ ಇಲ್ಲ ಫೋನ್ ಎಲ್ಲ ಐತೆ ಅಂತ ಮಾತ್ರ ಪ್ರಾಮಿಸ್. ಗಾಯ್ಸ್ ತುಂಬ ಜನ ಹುಡುಗರು ಬಂದವ್ರೆ ಪಾಪ. ನೋಡಿದ್ರೆ ಅರ್ಧ ಕೆಜಿ ಕೇಕ್ ತಂದಿದ್ದೀರಿ. ಸೊ ಅರ್ಧ ಕೆಜಿ ಎಂತಕ್ಕೂ ಸಾಕಾಗಲ್ಲ ಅಂದ್ಬಿಟ್ಟು ಮತ್ತೆ ಅರ್ಧ ಕೆಜಿ ತರಕ್ಕೆ ಹೋಗ್ತಾ ಇದ್ದೀರಿ. ನವ್ಯಾಗ ಸರ್ಪ್ರೈಸ್ ಕೊಡೋಕ್ಕೆ ಫ್ರೆಂಡ್ಸ್ ಬಂದವ್ರೆ. ಫ್ರೆಂಡ್ಸು ಇರ್ರಿ ಒಂದು ನಿಮಿಷ ತೋರಿಸ್ತೀನಿ ನಾನು ಅವ್ರನ್ನ. ಆಯ್ ಮಾಡು ನಮ್ಮ ಬ್ಲಾಗ್ ನೋಡಿ. ಆಯ್ ಮಾಡಿರು ಯಾಕೆ ಆಯ್ ಮಾಡು, ಅದಕ್ಕೆ ಆಯ್ ಮಾಡು. ನೋಡು ಅವ್ನು ಮಾಡ್ದ. ನಿನ್ನ ಎಲ್ಲಿ ನಿಮ್ಮ ಅಕ್ಕ ಇಲ್ಲಿ ಯಾಕೆ ಆಯ್ ಮಾಡು ಅದಕ್ಕೆ ಬೇಗ ಆಯ್ ಮಾಡಿ ನೀನು ಫಸ್ಟು. ನೋಡ್ರಿ ಗೈಸ್ ನವ್ಯ ಫ್ರೆಂಡ್ಸು. ಆ್ಯಂಡ್ ಅದು ಬಿಟ್ಟರೆ ಗಾಯ್ಸ್ ನವ್ಯ ಬರ್ಡೇಗೆ ಎಷ್ಟು ಜನ ಬಂದವ್ರು ನೋಡಿ ಗಾಯ್ಸ್. ನೋಡಿ ಗಾಯ್ಸ್ ಬಿಡಾಕ ನೀನು ಕಟ್ ಮಾಡಕ್ಕೆ ಬಿಡ್ತೀನಿ. ನೋಡ್ರಿ ನವ್ಯ ಫೋಟೋ ಶೂಟ್ ಮಾಡ್ತಿರೋದು. ಎಷ್ಟು ಜನ ಆಯ್ ಮಾಡಿರಿ ಎಲ್ಲರೂ ಒಂದ್ಸಲಿ.
ನೀನು ಮಾಡ್ದ ಆಯ್ ಮಾಡ್ದ ನೀನು ಆ್ಯಟಿಟ್ಯೂಡು ಗೈಸ್ ನಾನು ನೆನ್ನೆದು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಬೇಕು ನೋಡು ನಾನು ಎಡಿಟು ಮಾಡಿಲ್ಲ ಏನೂ ಮಾಡಿಲ್ಲ ಯಪ್ಪ ಇವತ್ತು ಕುಂತ್ಕೊಂಡು ಎಡಿಟ್ ಮಾಡಿ ಏನು ಲಾಸ್ಟ್ ಸ್ಟಾರ್ಟ್ ಮಾಡಬೇಕು ನಾನು ಚಾರ್ಜಿಂಗ್ ಬರಲಿಲ್ಲ ನನಗೆ ಚಾರ್ಜ್ ಬರಲಿಲ್ಲ ಗೈಸ್ ಫೋನಲ್ಲಿ ನನಗೆ ಫಸ್ಟ್ ಎಡಿಟ್ ಮಾಡಬೇಕು ನಾನು ಎಡಿಟ್ ಮಾಡಿ ಅಪ್ಲೋಡ್ ಕೊಟ್ಬಿಟ್ರೆ ಕೆಲಸ ಮುಗೀತು ಒಂದು ಇಲ್ಲಿ ತುಂಬ ಜನಕ್ಕೆ ನಾನು ಟಾರ್ಗೆಟ್ ಆಗಿಬಿಟ್ಟಿದ್ದೀನಿ ನಾನು ಸುಮ್ಮನೆ ಬಂದು ಹೊಡೆದೋಗ್ತಾ ಇರೋ ನನಗೆ ನನ್ನ ಕೈಲಿ ನಿಜ ತಗ್ಲಾಕೋಗ್ಬಿಟ್ರೆ ನಾನೇ ಕುಂಡ್ರಿಸ್ತೀನಿ ನಾನೇ ಎಬ್ಬರು ಹೊಡಿಸ್ತೀನಿ ನಾನೇ ಕುಂಡ್ರಿಸ್ತೀನಿ ನಿನಗೆ ಫಸ್ಟ್ ಆಗಲ್ಲ ಅಂದ್ಬಿಟ್ಟು ನಿಂಗೆ ನೋಡಿ ಗೈಸ್ ಈ ಹೆಸರು ಬರ್ದು ನೋಡ್ರಿ ಆ ಹೆಸರು ನೋಡ್ರಿ ಹೆಂಗೈತೆ ಕೇಕು ಫ್ಲವರ್ ಅವ್ರು ಬಿಡಿಸಿರೋದು ಕೇಕ್ ನಾನು ಮಾಡಿರೋದು ಅದೇ ಇಲ್ಲೆಲ್ಲ ಕ್ರೀಮು ನೋಡ್ರಿ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಅದಕ್ಕೆ ಒಂದು ಕೇಕ್ ಅಂಗಡಿ ಓಪನ್ ಮಾಡ ಅನ್ಕೊಂಡಿದ್ದೀನಿ ಕೇಕ್ ಅಂಗಡಿ ನಮ್ದೇ ಫ್ಯಾಮಿಲಿ ಜಾಸ್ತಿ ಇದೆಯಲ್ಲ ಕಟ್ಟೆ ಮಾಡ್ಬಿಟ್ಟು ಆಂಟಿ ಆಯ್ ಮಾಡ್ರಿ ಕ್ಯಾಮ್ರಾದಲ್ಲಿ ವಿಡಿಯೋಗೆ ಆಯ್ ಮಾಡ್ರಿ ಯೂಟ್ಯೂಬಲ್ಲಿ ಬರ್ತೀರಾ ನೀವು ಎಲ್ಲಿರೋದು ಗೈಸ್ ಕೇಕ್ನ ಇಲ್ಲಿ ಆಚೆನೆ ಕಟ್ ಮಾಡಿಸ್ತಾ ಇದ್ದೀರಿ ಅದು ಬರಕ್ಕೆ ಹೋಗ್ಬಿಡ್ರಿ ಕಣೋ ಕಚ್ಚುತ್ತೆ ನಾಯಲ್ಲಿ ಸೊ ಗೈಸ್ ಇಲ್ಲಿ ಡೆಕೋರೇಷನ್ನು ಮಾಡಿಲ್ಲ ನಿಮಗೆ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಬಿಡಿಸಿ ಇವಾಗೆಲ್ಲ ಹೇಳೋಕ್ಕಾಗಲ್ಲ ಅದೆಲ್ಲ ಲಾಸ್ಟಲ್ಲಿ ನಾನು ವ್ಲಾಗ್ನ ಎಂಡ್ ಮಾಡೋ ಟೈಮಲ್ಲಿ ಹೇಳ್ತೀನಿ ಅದು ಬಿಟ್ಟರೆ ಟೈಮ್ ಎಷ್ಟೊತ್ತಿಗೆ 9 ಗಂಟೆ ಆಗೋಗೋಯ್ತು ಅದಕ್ಕೆ ಕರಿಯಲ್ಲಿ ಫೈನಲಿ ಕೇಕ್ ಕಟ್ ಮಾಡೋಕ್ಕೆ ನವ್ಯ ಇಸ್ ಗೇಮ್ಡ್ ಆ್ಯಂಡ್ ಎಲ್ಲರೂ ಬೇರೆ ಕರೀರಮ್ಮ ಎಲ್ಲ ಫ್ರೆಂಡ್ಸ್ನ ಕರೀರಿ ಏನು ಅವಾಗಿಂದ ಅಲ್ಲ ಬನ್ರಿ ಇಲ್ಲಿ ನೀವು ಹೊಡಿಯೋದು ಹೊಡ್ಸ್ಕೊಬಿಡ್ಬೇಕಾ ಅಲ್ಲ ನೀವು ಹೊಡೆದ್ರೆ ಹೊಡ್ಸ್ಕೊಬಿಡ್ಬೇಕು ನಾವು ಹೊಡೆದ್ರೆ ಅಬಾಣ ನೋವಾಣ ಅಂದ್ಬಿಡೋದು ಭಲೇ ಇದ್ದೀರಾ ಗಾಯ್ಸ್ ಹೆಂಗೆ ಬಂದು ಗುತ್ತಾರಂದರೆ ಬೆನ್ನಿಗೆ ಒಂದು ಸೆಕೆಂಡ್ ಉಸಿರು ಕಟ್ಕೊಬಿಡ್ಬೇಕು ನಾನು ಹಂಗೆ ಬಂದು ಗುತ್ತೀರಾ ಹುಡುಗಿ ಕರ್ಕೊಂಬೋದು ಹೆಸರೇನು ಇಶಾನ ನೋಡ್ರಿ ಗಾಯ್ಸ್ ಗುಂಡ ಇವಾಗ ಗುಂಡಂಗೆ ಬಿಟ್ರೆ ಕೈಯಾಗ ತೆಗ್ದ್ಬಿಡ್ತಾನಲ್ಲ ಹಿಂಗೆ ಯಾಕೋ ಸರಿ ಇವನು ನಮ್ಮ ಹುಲಿ ಇವನು ನಮ್ಮ ಗಣೇಶ ಗೈಸ್ ಗಿಫ್ಟ್ಗಳು ನೋಡಿ ಗೈಸ್ ನನ್ನ ಬಾಳಿಗೆ ನನ್ನ ತೋ ಗೈಸ್ ಅದು ಬಿಟ್ರೆ ನೋಡ್ರಿ ಗೈಸ್ ಎಷ್ಟು ಜನ ಅವ್ರನ್ನ ನೋಡಿ ಗೈಸ್ ನಂಗೆ ಬೇಜಾರಾಗ್ತೈತಿ ಹೆಸರು ನೋಡ್ತಾ ಇದ್ರೆ ಎರಡು ಅನ್ಸ್ರಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅಷ್ಟೇ ಹೋಯ್ತದು ಮೈ ಗಾಡ್ ಬ್ಲೆಸ್ ಗೈಸ್ ಸ್ಪ್ರೇ ತಂದೆ ಜೇಬಲ್ಲಿ ಇಟ್ಕೊಂಡು ನೋಡೇ ಇಲ್ಲ ನೋಡ್ರಿ ಸ್ಪ್ರೇ ಸ್ಪ್ರೇ ಇಲ್ಲ ಅಂದರೆ ಬಂದೆ ಅದಕ್ಕೆ ಸ್ಪ್ರೇ ಇಲ್ಲ ಹೇಳ್ರಿ ಸಾಕ್ಬಿಡ್ರಿ ಅಷ್ಟೇ ಅದು ಇವ್ರು ನೋಡಿ ಹೇಳಿ ಹಾಕ್ಸ್ಕೊತಾರೆ
ಸಾಕು ಬಿಡ ಅಷ್ಟೇ ಕೊಡು, ಇಲ್ಲಿ ಖಾಲಿ ಅದು. ಇಲ್ಲ ಕೊಡೋದ್ರಲ್ಲಿ ಖಾಲಿ ಕೊಡು. ಹೇಳಿ ಹಾಕ್ಸ್ಕೊಂತಾರೆ ನೋಡೋಣ, ಹೇಳಿ ಹಾಕ್ಸ್ಕೊಂತಾರೆ. ಬಿಡ್ರಿ ಫೋಟೋ ಹಿಡೀರಿ ಅದಕ್ಕೆ. ನಿಂದ ಗಿಫ್ಟ್ ಅದು ತೋರಿಸಿ, ಏನು ಗಿಫ್ಟ್ ಅದು? ಇವಾಗ ನೀನು ನೋಡ್ಸ್ಬೇಕದು ಏನು ಗಿಫ್ಟ್ ಹಿಂಗೆ ತೋರಿಸ್ತೆ. ನವ್ಯಾ ಇವಾಗ ಏನು ಗೊತ್ತಾ, ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಾರೋ ಓಪನ್ ಮಾಡಿ ನೋಡ್ಸ್ಬೇಕು ಇವಾಗ. ಅಲ್ಲಿ ನೋಡ್ರಿ ಗೈಸ್, ಫುಲ್ ಫೋಟೋ ಶೂಟ್ ನಡೀತೈತೆ. ನಿನ್ನ ಗಿಫ್ಟ್ ತೋರಿಸ್ತೀಯಾ ಇಲ್ಲ? ನೀವೆಲ್ಲ ಏನು ಗಿಫ್ಟ್ ತಂದಿಲ್ಲ? ಏನು ತಂದಿದ್ದೀರ ಅಕ್ಕ? ನೀನೇನು ತಂದಿದ್ದೀಯ ಅಕ್ಕ ಗಿಫ್ಟು? ಊಟ ಮಾಡ್ಕೊಂಬರ? ಅಲ್ಲ ಬರೀ ಊಟಕ್ಕೆ ಮಾತ್ರ ಬಂದಿರೋದಾ? ಏನಕ್ಕೋ ಏನು ಯೋಗಿ ನೀನೇನು ತಂದಿದ್ಯಾ? ಯೋಗಿ ನೀನೇನು ತಂದಿದ್ಯಾ ಗಿಫ್ಟು? ಬರೋ ಗಂಟು ಬಂಡ್ಲಿ ನೀನು. ಓಕೆ ನೀವು ಹೇಳಿದ ಇವಾಗ ವಿಡಿಯೋದಲ್ಲಿ ಹೇಳ್ತಿದ್ದೆ ನೋಡ್ರಿ, ಮೋಸ ಮಾಡಿಬಿಟ್ರೆ ಅದಕ್ಕೆ ಮಂಜಾಕ ಬೇಜಾರಾಗ್ಬಿಡೈತೆ ಅಂತ ಹೇಳ್ಬಿಡ್ತಿದ್ದೆ. ಹೆಂಗೈತೆ ನಮ್ಮ ಕೇಕು? ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಕು ನೀವೆಲ್ಲ. ಕೆಲ್ಸಕ್ಕೆ ಹೋಗ್ಬೇಕು ನಾನು ಬೆಳಗ್ಗೆ. ತಿನ್ಲೇಬೇಡ ಬಿಡಕ್ಕ, ತಿನ್ಲೇಬೇಡ್ದು ಇವಾಗ ಅಕ್ಕ ಕೇಕು. ಏನು ಮುಂಡ್ಲೆ ಹಿಂಗೆ ಬಾಪ ಗಂಡ ಕಾಯ್ತವನಲ್ಲಿ. ಪ್ರೋತ್ಸಾಹ ಎಲ್ಲ ಮನ್ಸಲ್ಲಿರಲಿ, ಆಚೆ ಕಡೆ ಎಲ್ಲ ಬೇಡ. ಹೋಗ್ಲಿ ತಿನ್ಸ್ರಿ. ಹ್ಞೂ ನಿಜ. ನಿಮ್ಮ ಬರ್ಡೇಗೆ ಯಾವಾಗ? ನಿನ್ನ ಬರ್ಡೇ ಯಾವಾಗ? ಯಾವಾಗ ನಾಳೆ ಆಗಿರೋ ಪಕ್ಕ ಮಾಡಿಸ್ತಿದ್ದೆ ನಿಂಗೆ. ಬೈ ಡಿಸೆಂಬರ್ ಸಿಗೋ ಮಾಡ್ಸೋಣ, ಓಕೆನಾ? ಹ್ಯಾಪಿ ಬರ್ಡೇ ಟು ಯು ಗುಂಡ ಗುಂಡ ಗುಂಡ. ನಾನು ಮಾಡಿರೋ ಕೇಕ್ ನಾನು ತಿನ್ನಲ್ಲಪ್ಪ, ನಂಗೆ ಗೊತ್ತು ನಾನು ಹೆಂಗೆ ಮಾಡಿದ್ದೀನಿ ಅಂತ. ಬೇಡ ನನಗೆ ತಿನ್ನಿಸ್ಬೇಡ. ಯಾವ್ದು ಏನೋ ಅರ್ಥ ಆಯ್ತು ನಿಮಗೆ? ಗಿಫ್ಟು ನಾಳೆ ಕೊಡಿಸ್ತೀನಿ ಬಿಡು. ವೇಟ್ ನಾನು ಬೆಳೆಯಲ್ಲ, ಇರೋ ಮಕ್ಕಳು ಬೆಳೆಯಲ್ಲ. ಬೇಡ ತೆಗಿಯೋಣ. ಬೈಲಿ ನಿಂಗೆ ಇಕ್ಕೋದೇ ಇಲ್ಲ ನಾನು. ಒನ್ ಡಾಟ್ ನಿಂಗೆ ಇಕ್ಲೇಬೇಕು ನಾನು. ಎಷ್ಟಲ್ಲಿ ತಿನ್ನಿಸ್ತೀಯ ಅಣ್ಣ? ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ತಿನ್ಸ್ಬಿಡ್ಲಿರಿ. ಬೇಕಾ ಬೇಡ? ಸುಮ್ಮನೆ ಅವಳೇ ಬೈದ್ಬಿಟ್ಟು ಅದಕ್ಕೆ. ಬೇ ತಿನ್ಸು. ನೆಕ್ಕೊಳ್ಳೋ ಬಾಯಿಗೆ. ಬಿಡು, ವಿಡಿಯೋ ಮಾಡ್ಕೊಂಡು ಆಮೇಲೆ ಸ್ಕ್ರೀನ್ ಶಾಟ್ ತೊಗೊಂಡ್ರೆ ಆಯ್ತು. ಹೋಗ್ರಿ ಗಿಫ್ಟ್ಗಳು ಕೊಟ್ಕೊಂಡು. ಓಯ್ ಏನೋ ಸಿಕ್ತು ಇವಾಗ, ರೆಕಾರ್ಡ್ ಆಗ್ತೈತಿರು. ಗಿಫ್ಟ್ ಕೊಡ್ರಿ.
ಥ್ಯಾಂಕ್ ಯು. ಏನಿದು? ಏನಾಯ್ತು? ನಿಂಗೆ ಗಿಫ್ಟ್ ತೋರಿಸ್ಬೇಕು, ನೀನು ತೋರಿಸ್ಬೇಕು. ಅಯ್ಯೋ ಇದೊಂದು ಫೇವ್ರೇಟ್. ಓಯ್ ಹಿಂಗೆ ನವ್ಯ ಹೆಂಗೆ ತೋರಿಸ್ ನವ್ಯ ಫೋಟೋನ. ಯಾರದು? ನಿಮ್ಮ ತಮ್ಮನ? ನರುಟೋನಾ? ಫೇವ್ರೇಟ್ ಅಷ್ಟೇ ಬಿಸಾಕ್ ಬಿಡೋದು ಇವಾಗ ಅದನ್ನ. ಚಾಕ್ಲೇಟ್, ವಾವ್ ಚಾಕ್ಲೇಟ್. ಇಲ್ಲ ನೋಡ್ರಿ ಗಾಯ್ಸ್, ಉಂಗ್ರ ಅಂತ, ಉಂಗ್ರ. ಯಪ್ಪ ಏನಂತ? ನಮ್ಮ ಫ್ರೆಂಡ್ಸ್ ಅವರೇ, ವೇಸ್ಟ್ ನನ್ನ ಮಕ್ಕಳು. ನಿಜ, ವೇಸ್ಟ್ ನನ್ನ ಮಕ್ಕಳು ನಮ್ಮ ಫ್ರೆಂಡ್ಸು. ಕೇಕು ಕಟ್ ಮಾಡ್ತಾರೆ ಒಂದು. ವಾಟ್ ದ ಶೋ ಮಿ ಶೋ. ಓ ಥ್ಯಾಂಕ್ಸ್ ಹೇಳು, ವಿಶ್ ಮಾಡು, ಒಂದು ಹಗ್ ಮಾಡು, ಹಗ್ ಮಾಡು ಪಾಪ, ಒಂದು ಹಗ್ ಮಾಡು, ನೀನು ಹಗ್ ಮಾಡು. ಹ್ಞೂ ಓಕೆ, ಹ್ಞೂ ಸರಿ. ಓಕೆ ಕೇಕ್ ತಿನ್ಸ್ಬಿಡು ಒಂಚೂರು. ಬೈಲಿ ನೀನು ಸೆಂಟ್ರಲ್ಲಿ ನಿಂತ್ಕೋ, ನೀನು ಸೆಂಟ್ರಲ್ಲಿ ನಿಂತ್ಕೋ. ಅವ್ರನ್ನ ಬಾ, ನೀನು ಈ ಸೈಡ್ ತಿನ್ಸು, ನಾವೇ ಆ ಸೈಡ್ ತಿನ್ಸ್ಲಿ. ಹಿಂಗೆ ಹಿಂಗೆ ಎಲ್ಲ ಹೇಳ್ಕೊಡ್ಬೇಕು ನಿಮಗೆಲ್ಲ. ಪಾಪ ಹುಲಿ, ಹೋಗ ಹುಲಿ ಪಾಪ, ನಮ್ಮ ಹುಲಿ ಯಾವತ್ತಿರೋ ಲಾಸ್ಟೇನೆ. ಓಕೆ ಐತೆ ಬಿಡಮ್ಮ, ಇದ್ರಲ್ಲಿ ಐತೆ ಬಿಡಮ್ಮ, ನಿನ್ನ ತಲೆ ಕೆಡ್ಸ್ಕೋಬೇಡ. ನೀರು ತಿನ್ಸಲ್ಲ, ಹೋಗಿ ತಿನ್ಸ್ರಿ. ಏನು ಪಾಪ ಗಿಫ್ಟ್ ತಂದು ಕೊಟ್ಟವ್ರೆ, ಬಿಡ್ರಿ ಹೋಗ್ಲಿ. ಗಣು ತಿನ್ಸೋ, ಗಣು ಪಾಪ, ಗಣು ತಿನ್ಸ್ರಿ. ತಿನ್ಸೋ ನೀನು. ಹಾಕ್ರಿ, ಅದು ಕೊಟ್ಟೆ ಎಸಿದೈತೆ ನನಗೆ. ಪಾಯಸ ನಾನು ಲಾಸ್ಟಲ್ಲಿ ತಿಂತೀನಿ, ಕುಡಿತೀನಿ. ಗೈಸ್ ಫೈನಲಿ ಊಟನೂ ರೆಡಿ ಎಲ್ಲ ಆಗೈತೆ. ಅದಕ್ಕೆ ಇವತ್ತು ಶುಕ್ರವಾರ ಬಿರಿಯಾನಿ ಮಾಡೋದ್ಬಿಟ್ಟು ನೀವು ಏನಾಗ್ತದೆ ಪಲಾವ್ ಮಾಡಿದ್ದೀರಾ? ಪಲಾವ್ ಏನಕ್ಕೆ ಮಾಡಿದ್ದೀರಾ? ನಾನು ಬಿರಿಯಾನಿ ಮಾಡಿರೋದೆ ನಾನು ಅನ್ಕೊಂಡು ಬಂದೆ. ನಿಜ ಸುಳ್ಳು ಹೇಳ್ತಿಲ್ಲ. ನೋಡಿ ಗೈಸ್, ಹಪ್ಳ. ನಾನು ಊಟ ತಿಂದ್ಬಿಟ್ಟು ನಾನು ಸಿಗ್ತೀನಿ ಮನೆ. ಅಲ್ಲ ಪಾಪ, ಒಂದು ಮೂತಿ ನೋಡಿ ಹೆಂಗೆ ಮಾಡಕ್ಕೆ ಬಿಡಿದ್ಯಾ ನೀನು. ಗುಂಡ ಹಾಯ್ ಮಾಡು, ಗುಂಡ ಹಾಯ್. ಸೊ ಗೈಸ್ ಫೈನಲಿ ನಾನು ಅದಕ್ಕೆ ಮನೆಯಿಂದ ಊಟ ಮಾಡ್ಕೊಂಬಂದೆ. ಅದು ಬಿಟ್ಟರೆ ನವ್ಯದು ಬರ್ಡೇ ನೋಡಿದ್ರಲ್ಲ, ಫುಲ್ಲು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಿಲ್ಲ, ಸಿಂಪಲಾಗೆ ಮಾಡಿದ್ದು. ಯಾವಾಗೂ ಅಷ್ಟೇ, ಅದು 3 ಜನ ಬರ್ಡೇನೂ ಅಷ್ಟೇ, ಯಾರ್ದಾದ್ರೂ ಅಷ್ಟೇ, ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ, ಸಿಂಪಲಾಗೆ ಮಾಡಿರೋದು. ಆ್ಯಂಡ್ ಏನು ಹೇಳೋದಂತ ಬಂದೆ ಗೈಸ್. ಅದು ಬಿಟ್ಟರೆ ನವ್ಯ ಹೇಳಬೇಕು ಅಂದರೆ, ನವ್ಯ, ತನು, ನಯನ ಎಲ್ಲ ತುಂಬ ಲಕ್ಕಿ ಗೈಸ್. ಕೇಕೆಲ್ಲ ಈ ಏಜಲ್ಲಿ ಲಿಟ್ರಲಿ ಅವ್ರ ಏಜಲ್ಲಿ ನಾನು ಪ್ರಾಮಿಸ್ ಆಗಿ ಹೇಳ್ತಾಯಿದ್ದೀನಿ, ಕೇಕ್ ಕಟ್ ಮಾಡೋದಿರಲಿ, ನಾನು ಹೊಸ ಬಟ್ಟೆನೇ ಹಾಕಿಲ್ಲ, ಪ್ರಾಮಿಸ್ ಆಗಿ ಹೇಳ್ತಾಯಿದ್ದೀನಿ. ಅವ್ರ ಏಜಲ್ಲೆಲ್ಲ ನಾನು ಹೊಸ ಬಟ್ಟೆನೇ ನೋಡಿಲ್ಲ. ಇವಾಗ ಆಗ್ಬೋದು ನಾನು ಅಷ್ಟೇ. ಇವಾಗೆಲ್ಲ ಗೈಸ್ ದೇವರಣ್ಣಗೆ ಹೇಳ್ತೀನಿ, ನೀವು ಆ್ಯಟಿಟ್ಯೂಡ್ ಅನ್ಕೋಬೋದು, ದೆನ್ ಏನು ಹಿಂಗೆ ಹೇಳ್ತಾರೋ ಅನ್ಕೋಬೋದು. ಬಟ್ ಇವಾಗೇನಾದರೂ ನನ್ನ ಬರ್ಡೇ ಏನಾದರೂ ಬಂತು ಅಂದರೆ 3 ಜೊತೆ 4 ಜೊತೆ ಬಟ್ಟೆ ಸುಮ್ಮನೆ ತೊಗೊತೀನಿ. ಬಟ್ ಆ ಏಜಲ್ಲಿ ಲಿಟ್ರಲಿ ಹೇಳ್ತಾಯಿದ್ದೀನಿ, ಅವರೆಲ್ಲ ಲೆಕ್ಕಿ ಮಾಡೋರೆ. ಹೊಸ ಬಟ್ಟೆ ಅನ್ನೋದೇ ಆನೆಸ್ಟಾಗಿ ಹೇಳ್ತಾಯಿದ್ದೀನಿ, ನಾನು ಹೊಸ ಬಟ್ಟೆ, ಕೇಕ್ ಕಟ್ಟಿಂಗ್ ಅದು ಇದು ಏನೂ ನೋಡಿಲ್ಲ. ಎನಿವೇ ಹಾರ್ಡ್ ವರ್ಕ್ ಗೈಸ್, ದೇವರಣ್ಣಗೆ ಹೇಳ್ತೀನಿ, ಹಾರ್ಡ್ ವರ್ಕ್. ಇನ್ನೊಂದು ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಗೈಸ್, ನೀವೆಲ್ಲ ಹೇಳೋದು ನನ್ನೇ ಇವಾಗ 21, 22 ಯಾರ್ಯಾರು ನನ್ನ ವ್ಲಾಗ್ ನೋಡ್ತಾ ಇದ್ದೀರೋ, ಸೊ ಅವ್ರಿಗೆಲ್ಲ ಹೇಳೋದು ನಾನು ಒಂದೇ ಗೈಸ್, ಇದು ಏನದು, ನೀವು ಕಷ್ಟಪಟ್ಟು ದುಡ್ದು ನೀವು ಲೈಫ್ ಸೆಟ್ಲ್ ಮಾಡ್ಕೊತೀನಿ ಅಂದರೆ ಅದಾಗಲ್ಲ ಗೈಸ್. ಪ್ರಾಮಿಸಾಗಿ ಹೇಳ್ತೀನಿ, ಆನೆಸ್ಟಾಗು ಕಷ್ಟಪಟ್ಟು ದುಡ್ದು ನನ್ನ ಲೈಫ್ನ ನಾನು ಸೆಟಲ್ ಮಾಡ್ಕೊತೀನಿ ಅಂದರೆ ಅದಾಗಲ್ಲ. ಎಷ್ಟಿರ ಅಂತ ನೀವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀರಿ ಹೇಳ್ರಿ. ನೀವೇನಾದರೂ ಫ್ಯೂಚರಲ್ಲಿ ಸೆಟ್ಲ್ ಆಗಬೇಕು, ಇದೇನೇನಾದರೂ ಸ್ಕಿಲ್ಸ್ ಕಲೀರಿ ಗೈಸ್. ಸ್ಕಿಲ್ಸ್ ಏನಾದರೂ ಕಲೀರಿ.
ಇದು ಯೂಟ್ಯೂಬ್ ಒಂದೇ ಅಲ್ಲ, ಬೇರೆ ಏನೇನೋ ಐತೆ ಗೈಸ್. ಸ್ಕಿಲ್ಸಲ್ಲಿ ಲೈಫಲ್ಲಿ ಸೆಟ್ಲ್ ಆಗೋಕ್ಕೆ ತುಂಬ ದಾರಿಗಳೈತೆ. ಸೊ ನನಗೆ ಅನಿಸಿದ್ದು ಅಂದರೆ ನಂದೊಂದು ಡ್ರೀಮ್ ಇದು. ನಾನು ಲೈಫಲ್ಲಿ ನಾನು ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅಂತ ನಂದೊಂದು ಆಸೆ ಇದು. ಸೊ ನೀವೂ ಅಷ್ಟೇ ಏನಾದರೂ ಸ್ಕಿಲ್ಸ್, ಇವಾಗ ನಾನು ಅಷ್ಟೇ ಕೆಲಸ ಮಾಡಿಕೊಂಡೆ ನಾನು ಯೂಟ್ಯೂಬ್ ಮಾಡ್ತಿರೋದು. ಸೊ ನೀವು ಅಷ್ಟೇ ಕೆಲಸ ಮಾಡ್ಕೊಂಡು ಏನಾದರೂ ಸ್ಕಿಲ್ಸ್ ಕಲೀರಿ. ದೆನ್ ನೀವೇನು ಸ್ಕಿಲ್ಸ್ ಕಲಿತೀರೋ ನಿಮ್ಮ ಲೈಫಲ್ಲಿ ಅದೇ ಕೈ ಹಿಡಿಯೋದು. ದೆನ್ ಸಾಕು ಗೈಸ್. ನನ್ನ ಏಜಲ್ಲಿ ಇವಾಗ ನನ್ನ ಟಾರ್ಗೆಟ್ ಇರೋದು ಇವಾಗ 21 ನನ್ನ ಏಜು. 22ನಾ ಸಾರಿ, ನಾನು ಮರ್ತೋಗ್ಬಿಟ್ಟಿದ್ದೀನಿ ನೋಡಿರಿ ನನ್ನ ಏಜ್ನ. ಸೊ 21 ನನ್ನ ಏಜು. ಸೊ ನನ್ನ ಗೋಲ್ ಇರೋದು 26, 27 ನನ್ನ ಲೈಫ್ ಸೆಟ್ಲು ಮಾಡ್ಕೋಬೇಕು ಅಂತ ನನ್ನ ಟಾರ್ಗೆಟು. ನನ್ನ ಮೇನ್ ಗೋಲೇ ಇದು. ಆ್ಯಂಡ್ 27 ನನ್ನ ಲೈಫ್ನ ಸೆಟ್ಲು ಮಾಡ್ಕೋಬೇಕು. ದೆನ್ ನನ್ನ ಜೊತೆ ನೀವು ಕೆಲಸ ಮಾಡಿ. ನೀವು ನನ್ನ ಏಜವ್ರ ವ್ಲಾಗ್ ನೋಡ್ತಿದ್ರಿ, ನೀವು ನನ್ನ ಏಜಿಗೆ ಬರೋ ಅಷ್ಟರಲ್ಲಿ ಬನ್ನಿರಿ ಗೈಸ್, ಇಬ್ಬರು ಜೊತೆಗೆ ಬೆಳೆಯೋಣ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ ಗೈಸ್. ಅಷ್ಟೇ. ನಿದ್ದೆ ಬರ್ತೈತೆ ನನಗೆ, ಏನು ಮಾತಾಡೋಕ್ಕೂ ಗೊತ್ತಾಗ್ತಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಬಾಡಿ ತುಂಬ ನೋವಾಗ್ತೈತೆ ನಾನು ನೋಡ್ದಂಗೆ. ಎನಿವೆ ಅದೇ ಹೇಳ್ದದ್ದು ಗೈಸ್, ದೇವರಾಣಿಗೆ ಹೇಳ್ತೀನಿ, ಕಷ್ಟಪಟ್ಟು ದುಡ್ದು ನೀವು ಲೈಫ್ನ ಸೆಟ್ಲ್ ಮಾಡ್ಕೊತೀರ ಅದೆಲ್ಲ ಆಗಲ್ಲ. ಸ್ಕಿಲ್ಸ್ ಕಲೀರಿ, ದೆನ್ ಏನಾದರೂ ಒಂದು ಮಾಡಿ ಗೈಸ್ ಅಷ್ಟೇ. ಇವಾಗ ನನ್ನ ಜೊತೆ ನೀವು ಕೆಲಸ ಮಾಡಿ. ನನಗೂ 26 ಏಜ್ ಆಗೋ ಅಷ್ಟರಲ್ಲಿ ನನ್ನ ಲೈಫು ಸೆಟ್ಲ್ ಆಗಬೇಕು. ದೆನ್ ನೀವು ಸೆಟ್ಲ್ ಮಾಡ್ಕೊಳ್ಳಿ. ನನ್ನ ಜೊತೆ ನೀವು ನೋಡಿಕೊಂಡು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಪ್ರಾಮಿಸಾಗೆ. ಬಿಡ್ರಿ, ಫೈನಲಿ ನಾನು ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಬೈ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ನವ್ಯ. ಆ್ಯಂಡ್ ಯಾರ್ಯಾರು ವಿಶ್ ಮಾಡೋದಿರೋ ಕಮೆಂಟಲ್ಲಿ ವಿಶ್ ಮಾಡಿಬಿಡಿ. ಸಿಗುವ ಬೈ.